ನಮಸ್ತೆ. 5-8-2024 ಸೋಮವಾರ ಶುಕ್ಲ ಪಕ್ಷ. ಇವತ್ತಿನ ತಿಥಿ ಪ್ರಥಮ ಸಂಜೆ 6 ಗಂಟೆ 3 ನಿಮಿಷದವರೆಗೂ. ಆದ್ದರಿಂದ ಪ್ರಥಮ ದೋಷ, ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತಿನ ನಕ್ಷತ್ರ ಆಶ್ಲೇಷ. ಮಧ್ಯಾಹ್ನ 3 ಗಂಟೆ 21 ನಿಮಿಷ 13 ಸೆಕೆಂಡ್ವರೆಗಿದೆ. ಇವತ್ತು ಬಂದಿರುವಂಥ ಈ ಆಶ್ಲೇಷ ನಕ್ಷತ್ರ ಪರವಾಗಿಲ್ಲ ಅಂತ ಅನ್ನಬಹುದು. ಆದರೂ ಪ್ರಥಮ ಇದೆ. ಇವತ್ತಿನ ನಕ್ಷತ್ರ ಪ್ರಕಾರ ಆಶ್ಲೇಷ ಮುಗಿದ ನಂತರ ಮಖ ನಕ್ಷತ್ರ ಬರುತ್ತೆ. ಅಂದರೆ ಮಧ್ಯಾಹ್ನ 3 ಗಂಟೆ 21 ನಿಮಿಷದ ಮೇಲೆ ಮಖ ನಕ್ಷತ್ರ ಬರುತ್ತದೆ. ಆದರೆ ಅದು ಅಶುಭವಾಗಿದೆ, ಮರಣ ಧನವ್ಯಯ ಅಂತ. ಆದ್ದರಿಂದ ಮಧ್ಯಾಹ್ನ ಮೇಲೆ ಶುಭವೂ ಅಲ್ಲ. ಸಂಜೆ ಪ್ರಥಮ ಮುಗಿದರೂ ಕೂಡ ಶುಭವಲ್ಲ. ನಾಳೆನೂ ಶುಭವಾಗಿಲ್ಲ. ಮೃತ್ಯು ಅಶುಭ ಎರಡು ಮಿಕ್ಸ್ ಆಗಿರೋದರಿಂದ ಒಳ್ಳೆಯ ಕಾರ್ಯಗಳನ್ನು, ಮುಹೂರ್ತ ಕಾರ್ಯಗಳನ್ನು ಮಾಡೋಕ್ಕೆ ನಾಳೆಯವರೆಗೂ ಸಮಯವಿಲ್ಲ. ಇವತ್ತು ಮತ್ತಷ್ಟು ವಿಶೇಷಗಳು ಬರೋಣ. ಇವತ್ತಿನ ಸೂರ್ಯೋದಯ 6 ಗಂಟೆ 6 ನಿಮಿಷ, ಸಂಜೆ 6:45 ಸೂರ್ಯಾಸ್ತಮನ. ಪ್ರತಿಪಥ ಅಥವಾ ಪ್ರಥಮ ಅಂತ ಅಂದಿವೆ, ಈ ಥರ ತಿಥಿಗೆ ಹೆಸರು. ಇದಾದ ನಂತರ ದ್ವಿತೀಯ ಬರುತ್ತೆ, ಎರಡನೇ ತಿಥಿ ಬರುತ್ತದೆ. ಆದರೂ ಶುಭಕರವಾಗಿಲ್ಲ. ಎಲ್ಲ ನಕ್ಷತ್ರವೆಲ್ಲ ಸೇರಿದ್ರೆ ಯೋಗವು ವ್ಯಾತಿಪಾತ ಅಂತ ಇರೋದರಿಂದ ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ, ಯಾರೇ ಆದರೂ. ಬೆಳಗ್ಗೆ 6 ಗಂಟೆ 6 ನಿಮಿಷದಿಂದ 8:50ವರೆಗೂ ಆಶ್ಲೇಷ ನಕ್ಷತ್ರ 3ನೇ ಪಾದ. 8:50 ಮೇಲೆ ಮಧ್ಯಾಹ್ನ 3:21ವರೆಗೂ ಆಶ್ಲೇಷ ನಕ್ಷತ್ರ 4ನೇ ಪಾದ. ಆ ನಂತರ ರಾತ್ರಿ 9:54ವರೆಗೂ ಮಖ ನಕ್ಷತ್ರ 1ನೇ ಪಾದ. ರಾತ್ರಿ 9:54 ಮೇಲೆ ಬೆಳಗಿನ ಜಾವ 4 ಗಂಟೆ 29 ನಿಮಿಷದವರೆಗೂ ಮಖ ನಕ್ಷತ್ರ 2ನೇ ಪಾದ. ಬೆಳಗಿನ ಜಾವ 4:29 ನಂತರ ಮಖ ನಕ್ಷತ್ರ 3ನೇ ಪಾದ ಫುಲ್ ಇದೆ. ನಾಳೆನೂ ಮಖ ನಕ್ಷತ್ರ ಇದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಹೇಳಿದಂತೆ ಆಶ್ಲೇಷ ಅನ್ನುವ ನಕ್ಷತ್ರ ಮುಗಿಯುವವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ಎಲ್ಲ ಕಾರ್ಯಗಳು ಮಾಡೋಕ್ಕಲ್ಲ, ಯಾಕೆಂದರೆ ಪ್ರಥಮ ಇರೋದರಿಂದ. ಆಮೇಲೆ ಬರುವ ಮಖ ನಕ್ಷತ್ರ ದೋಷವಾಗಿದೆ. ಆದ್ದರಿಂದ ಮುಹೂರ್ತ ಕಾರ್ಯಗಳು ಏನೂ ಇಲ್ಲ, ದಿನನಿತ್ಯ ಕಾರ್ಯಗಳು ಮಾಡೋಕ್ಕೆ ಅಡ್ಡಿ ಇಲ್ಲ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ಇದರಲ್ಲಿ 100% ಕೆಟ್ಟೋದು 100% ಒಳ್ಳೆಯದಲ್ಲ ನೋಡ್ತೀವಿ. ಇವತ್ತು ಧನುಸು ರಾಶಿಯವರಿಗೆ ಚಂದ್ರಾಷ್ಟಮವಿದೆ. 6 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 3:21ವರೆಗೂ. 3:21 ನಂತರ ಮಕರ ರಾಶಿಯವರಿಗೆ ಚಂದ್ರಾಷ್ಟಮವಿದೆ ದಿನ ಪೂರ್ತಿ. ಹಾಗಾಗಿ ಮಕರ ರಾಶಿಯವರು ಮಧ್ಯಾಹ್ನ ಮೇಲೆ ಸ್ವಲ್ಪ ಎಚ್ಚರ. ಇದರಲ್ಲೂ 100% ಕೆಟ್ಟದು ಅಂತ ಹೇಳುವ ಪ್ರತಿಯೊಬ್ಬರಿಗೂ ಹೇಗಿರುತ್ತೆ ಅಂತಂದರೆ, 7:41ರಿಂದ 9:16ವರೆಗೂ ರಾಹು ಕಾಲ, 10:51ರಿಂದ 12:26ವರೆಗೂ ಯಮಕಂಡ ಕಾಲ, 11ರಿಂದ ಮಧ್ಯಾಹ್ನ 1:07ವರೆಗೂ ಮೃತ್ಯು ಪಂಚಕ. ಇದು ಮುಗಿಯುವಷ್ಟರಲ್ಲೇ 12:51ರಿಂದ 1:41ವರೆಗೂ ದುರ್ಮುಹೂರ್ತವಿದೆ. ಹಾಗಾಗಿ ಈ ಟೈಮ್ ತುಂಬ ಅಧಿಕವಾದ ದೋಷ ಬರುವ ಸಮಯವಿದು. ಮಧ್ಯಾಹ್ನ 3:23ರಿಂದ ಸಂಜೆ 4:13ವರೆಗೂ ದುರ್ಮುಹೂರ್ತವಿದೆ. ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1:51ವರೆಗೂ ವಿಷಕಾಲ. ಬೆಳಗಿನ ಜಾವ 4:33ರಿಂದ ಬೆಳಗಾಗುವ ಸೂರ್ಯ ಉದಯ ಆಗುವವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಅದರಿಂದಾಗಿ ದೋಷವಾಗಿದೆ. ಬೆಳಗಿನ ಜಾವ 4:33 ಮೇಲೆ 6:18ವರೆಗೂ. ಇದರಲ್ಲಿ ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ ಅಂತ ಎರಡು ಇದೆ ಅಂತಂದಿವಿ. ಅದರಲ್ಲಿ ಬರುವಂಥದ್ದೇ ಮಖ ನಕ್ಷತ್ರ. ಮಖ ನಕ್ಷತ್ರ ಬರುವ ಸಮಯ ಒಳ್ಳೆಯದಲ್ಲ ಅಂತ ನಾವು ಫಸ್ಟೇ ಹೇಳಿದಾಯಿತು. ಅಂತಂದರೆ ಅದು 3:21 ಮೇಲೆ ಇದೆ. ಅದರಲ್ಲೂ ಬೆಳಗಿನ ಜಾವ ಮೇಲೆ ಬರುವ ಸಮಯ ಖಂಡಿತವಾಗಿಯೂ ಉತ್ತಮವಿಲ್ಲ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಆದರೂ
ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಟೈಮ್ ಬೇಕಾಗುತ್ತದೆ. ಎಮರ್ಜೆನ್ಸಿ ಆದರೆ ಏನು ಮಾಡೋದು? ಎಮರ್ಜೆನ್ಸಿ ಟೈಮಿಗೆ ಮಾಡುವಂಥ ಒಂದು ಒಳ್ಳೆಯ ಟೈಮ್ಗಳನ್ನ ಹುಡ್ಕೋಣ. ಆದರೆ ಮುಹೂರ್ತ ಕಾರ್ಯಗಳು ಮಾಡೋಕ್ಕಲ್ಲ, ಕೆಲವು ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ, ಎಮರ್ಜೆನ್ಸಿ ಕಾರ್ಯಗಳು ಮಾಡೋಕ್ಕೆ, ಆಸ್ಪತ್ರೆ ಮುಂತಾದ ಕಾರ್ಯಗಳಿಗೆ ಬೆಳಗ್ಗೆ 6:06ರಿಂದ 7:39, ಬೆಳಗ್ಗೆ 9:18ರಿಂದ 10:49, ಮಧ್ಯಾಹ್ನ 1:43ರಿಂದ ಮಧ್ಯಾಹ್ನ 3:21, ಸಂಜೆ 4:15ರಿಂದ ರಾತ್ರಿ 12:24, ರಾತ್ರಿ 1:53ರಿಂದ ಬೆಳಗಿನ ಜಾವ 4:31ವರೆಗೂ ಇದೆಲ್ಲ ಶುಭ ಸಮಯ ಅಂತ, ಅಂದರೆ ಇರೋದರಲ್ಲಿ ಶುಭ ಸಮಯ ಅಂತ. ಹಂಗಾಗಿ ಇವತ್ತು ದಿನಾಪತಿ ಸರಿ ಇಲ್ಲದೆ ಇರೋದರಿಂದ ಯಾರಿಗೂ ಚಂದ್ರಬಲ ತಾರಾಬಲ ನೋಡುವಂತಿಲ್ಲ. ಯಾಕೆಂದರೆ ಚೆನ್ನಾಗಿದ್ದರೂ ಕೂಡ ದಿನ ಉತ್ತಮವಾಗಿಲ್ಲ. ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇವತ್ತು ಮತ್ತು ನಾಳೆ 2 ದಿನಾನೂ ಸರಿಯಾಗಿಲ್ಲ. ಹಂಗಾಗಿ ಮಂಗಳವಾರವರೆಗೂ ಶುಭವಾಗಿಲ್ಲ ಅಂತ ನಮಗೆ ಗೊತ್ತಿದೆ. ಮತ್ತು ನಾವು ಹೋಗ್ಬೇಕಾದ್ರೆ ಹೆಂಗೆ ಅಂತಂದರೆ ಬುಧವಾರಕ್ಕೆ ಹೋಗಬೇಕು, 7ನೇ ತಾರೀಕು. ಅವತ್ತು ಪುಬ್ಬ ಮತ್ತು ಉತ್ತರ ನಕ್ಷತ್ರವಿದೆ. ಪುಬ್ಬವು ಉತ್ತರವು ಬರೋದರಿಂದ ಖಂಡಿತವಾಗಿಯೂ ಅಮೃತ ಕಾರ್ಯಲಾಭ, ಅಮೃತ ಅಂದರೆ ಅಭಿವೃದ್ಧಿ ಆ ಥರ ಇರೋದರಿಂದ ಖಂಡಿತ ಬುಧವಾರ ಚೆನ್ನಾಗಿದೆ. ಆದ್ದರಿಂದ ಇವತ್ತು ನಾಳೇನು ಮುಹೂರ್ತ ಕಾರ್ಯಗಳನ್ನ ಯಾವುದನ್ನು ಮಾಡೋದು ಬಿಟ್ಬಿಡಿ. ಆಮೇಲೆ ಸಮಯವೇ ಉತ್ತಮವಾಗಿದೆ. ಗಮನ ಕೊಟ್ಕೊಳ್ಳಿ. ನಾವು ಹೇಳಿದಂತೆ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಲಾಸ್ಗಳನ್ನು, ತೊಂದರೆಗಳನ್ನು ಕಮ್ಮಿ ಮಾಡ್ಕೋಬೋದು. ಕೆಲವರಿಗೆ ಅವರವರ ಟೈಮ್ ಪ್ರಕಾರ ನಡೆಯಬಹುದು. ಆದರೂ ನಾವು ಎಚ್ಚರವಾಗಿದ್ದರೇ ಅದು ಅನುಕೂಲತೆ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.